ಮಳೆಗಾಲದಲ್ಲಿ ಕೆಲವು ತರಕಾರಿಗಳು ಪ್ರತಿರಕ್ಷಣಾ ವ್ಯವಸ್ಥೆಗೆ ತೊಂದರೆಯನ್ನುಂಟು ಮಾಡುತ್ತದೆ. ಹೀಗಾಗಿ ಈ ತರಕಾರಿಯನ್ನು ಆದಷ್ಟು ತ್ಯಜಿಸುವುದು ಉತ್ತಮ. ಮೊದಲನೆಯದು ಹಸಿರು ಎಲೆಗಳ ತರಕಾರಿಗಳು. ಹಸಿರು ಎಲೆಗಳ ತರಕಾರಿಗಳು ಆರೋಗ್ಯಕ್ಕೆ ಉತ್ತಮವಾಗಿದ್ದರೂ ಈ ಸಮಯದಲ್ಲಿ ಇದರ ಸೇವನೆಯು ಒಳ್ಳೆಯದಲ್ಲ. ಈ ಹಸಿರು ತರಕಾರಿಗಳ ಸೇವನೆಯನ್ನು ಆದಷ್ಟು ತಪ್ಪಿಸಿ. ಎರಡನೆಯದು ಟೊಮ್ಯಾಟೊ. ಮಳೆಗಾಲದಲ್ಲಿ ಟೊಮೆಟೊದ ಹುಳಿ ಅಂಶವು ಗ್ಯಾಸ್ ಅಥವಾ ಆಮ್ಲೀಯತೆ ಉಂಟು ಮಾಡುವ ಕಾರಣ ಇವುಗಳ ಸೇವನೆಯನ್ನು ಕಡಿಮೆ ಮಾಡುವುದು ಒಳಿತು. ಮೂರನೆಯದು ಪಾಲಕ್. ಮಳೆಗಾಲದಲ್ಲಿ ಕಬ್ಬಿಣ ಅಂಶವು ಕಡಿಮೆ ಇರುವ ಆಹಾರವನ್ನು ಸೇವಿಸಬೇಕಾಗಿರುವ ಕಾರಣ ಪಾಲಕ್ ಸೊಪ್ಪನ್ನು ಆದಷ್ಟು ತಪ್ಪಿಸಿ. ಮಳೆಗಾಲದಲ್ಲಿ ಇದರ ಸೇವನೆಯು ಜಠರ ಹಾಗೂ ಕರುಳಿನ ಸೋಂಕನ್ನು ಉಂಟು ಮಾಡುವ ಸಾಧ್ಯತೆ ಅಧಿಕ. ನಾಲ್ಕನೆಯದು ಹೂಕೋಸು. ಈ ತರಕಾರಿಯು ಗ್ಲೂಕೋಸಿನೋಲೇಟ್ಗಳು ಎಂಬ ಸಂಯುಕ್ತಗಳನ್ನು ಹೊಂದಿದ್ದು ಇದು ಅಲರ್ಜಿಯನ್ನು ಉಂಟು ಮಾಡುತ್ತದೆ. ಹೀಗಾಗಿ ಮಾನ್ಸೂನ್ನಲ್ಲಿ ಈ ತರಕಾರಿಯನ್ನು ಸೇವಿಸದೇ ಇರುವುದೇ ಉತ್ತಮ.